ಡಬಲ್ ವೀಲ್ ಅಲ್ಲೂ ತುಂಬಾ ಕಾಂಪ್ಯಾಕ್ಟ್ ಮಷಿನ್ ಮಾಡಿದೀವಿ, ಲೈಟ್ ವೆಯ್ಟ್ ಇದೆ. ಇದು ಬ್ರಷ್ ಕಟ್ಟರ್ ಇಂಜಿನ್ ಅಲ್ಲಿ ರನ್ ಆಗುತ್ತೆ. ಏನಕ್ಕೆ ಬ್ರಷ್ ಕಟ್ಟರ್ ಚೂಸ್ ಮಾಡಿದೀವಿ ಅಂದ್ರೆ, ಇವಾಗ ಸಾಮಾನ್ಯವಾಗಿ ಸೌತ್ ಕರ್ನಾಟಕ ಬ್ರಷ್ ಕಟ್ಟರ್ ಕಾಮನ್ ಆಗಿದೆ. ಅದೇ ಬ್ರಷ್ ಕಟ್ಟರ್ ನ ಇಟ್ಕೊಂಡು ಅವರು ಇದಕ್ಕೆ ಫಿಟ್ ಮಾಡಬಹುದು. ಫಿಟ್ ಇದೆ ಹೇಗೆ ಅಂದ್ರೆ ನೋಡಿ, ಓಕೆ, ಆರಾಮಾಗಿ ಎತ್ಕೊಂಡು ಹೋಗ್ಬಿಡೋದು, ಎತ್ಕೊಂಡು ಹೋಗ್ಬಹುದು. ಇದರಲ್ಲಿ ಎಳೆಯುವಂತ ಫೋರ್ಸ್ ತುಂಬಾ ಚೆನ್ನಾಗಿದೆ. ಎಲ್ಲೆಲ್ಲಿ ಯಾರು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗತ್ತೆ ಅಂತಾರಲ್ಲ, ಅವ್ರಿಗೆ ಡಬಲ್ ವೀಲ್, ಅವ್ರ ಮಷೀನ್ಗೆ ಟೆನ್ಷನರ್ ಕ್ರಿಯೇಟ್ ಮಾಡೋದಕ್ಕೆ ಅಂತ ಸಪೋರ್ಟ್ ಗೇರ್ ಕೂಡ ಕೊಟ್ಟಿದೀವಿ. ಓಕೆ, ಸಪೋರ್ಟ್ ಗೇರ್ ಗಳಿಗೆ ಬೇರಿಂಗ್ ಕೊಟ್ಟಿದೀವಿ. ಎಲ್ಲ ಕೂಡ ಹೈ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದೀವಿ. ಸರ್ ನಿಮ್ ಪರಿಚಯ ಮಾಡ್ಕೊಳ್ಳಿ. ಸರ್ ನಮಸ್ಕಾರ, ನನ್ನ ಹೆಸರು ರಕ್ಷಿತ್ ಅಂತ, UNG ಅಗ್ರೋಸ್ ಕಂಪ್ನಿ ಪ್ರೊಪ್ರೈಟರ್. ನಾವು ಕಳೆ ತೆಗೆಯುವಂತ ಟೂಲ್ಸ್ ಮತ್ತೆ ಮಷಿನ್ಸ್ ಗಳನ್ನ ಫೋಕಸ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನೀವು ನೋಡಬಹುದು, ಎರಡು ಮಾಡೆಲ್ ಇದೆ, ಸಿಂಗಲ್ ವೀಲ್, ಡಬಲ್ ವೀಲ್. ಡಬಲ್ ವೀಲ್ ಇಲ್ಲಿ ಕೃಷಿ ಮೇಳಗೋಸ್ಕರ ಇವಾಗ ತಂದಿದೀವಿ. ಹೊಸ ಪ್ರಾಡಕ್ಟ್ ಇದು, ಹೊಸ ಪ್ರಾಡಕ್ಟ್. ಡಬಲ್ ವೀಲ್ ಅಲ್ಲೂ ತುಂಬಾ ಕಾಂಪ್ಯಾಕ್ಟ್ ಮಷಿನ್ ಮಾಡಿದೀವಿ, ಲೈಟ್ ವೆಯ್ಟ್ ಇದೆ. ಡಬಲ್ ವೀಲ್ ಇದೆ, ಯಾರು ಕೆಲವರು ಸಿಂಗಲ್ ವೀಲ್ ಬ್ಯಾಲೆನ್ಸ್ ಮಾಡಕ್ ಆಗಲ್ಲ, 2 ಅಡಿ ಸ್ಪೇಸ್ ಗಿಂತ ಜಾಸ್ತಿ ಇರುವಂತ ಬೆಳೆಗಳಿಗೆ ಇದು ಬರುತ್ತೆ. 2 ಅಡಿಗಿಂತ ಮೇಲಿರುವಂತ ಸ್ಪೇಸ್ಗೆ. 1 ಅಡಿ ಸಾಲ್ಗೆ ಸಿಂಗಲ್ ವೀಲ್, 1 ಅಡಿ ಸಾಲ್ಗೆ ಹೋಗುತ್ತೆ. ಚಕ್ರ ಬಂದು ಬರೀ 6 ಇಂಚ್ ಬರುತ್ತೆ, ಅರ್ಧ ಅಡಿ ಚಕ್ರ ಬರುತ್ತೆ. ಓಕೆ, ಇದು ಬ್ರಷ್ ಕಟ್ಟರ್ ಇಂಜಿನ್ ಅಲ್ಲಿ ರನ್ ಆಗುತ್ತೆ. ಏನಕ್ಕೆ ಬ್ರಷ್ ಕಟ್ಟರ್ ಚೂಸ್ ಮಾಡಿದೀವಿ ಅಂದ್ರೆ, ಇವಾಗ ಸಾಮಾನ್ಯವಾಗಿ ಸೌತ್ ಕರ್ನಾಟಕ ಬ್ರಷ್ ಕಟ್ಟರ್ ಕಾಮನ್ ಆಗಿದೆ. ಅದೇ ಬ್ರಷ್ ಕಟ್ಟರ್ ನ ಇಟ್ಕೊಂಡು ಅವರು ಇದಕ್ಕೆ ಫಿಟ್ ಮಾಡಬಹುದು. ಸೊ ಇದು ಎಲ್ಲಾ 1 ಅಡಿ ಸಾಲಿನ ಬೆಳೆಗಳಿಗೆ, ಮೈನ್ ಎಲೆಕೋಸು, ಹೂಕೋಸು, ಜೋಳ ಅಂತವಕ್ಕೆ, ಮಣ್ಣೇರ್ ಹಾಕೋದಕ್ಕೆ, ಸಾಲ್ ಮಾಡೋದಕ್ಕೆ, ಕಳೆ ತೆಗಿಯೋದಕ್ಕೆ, ಈ ಎಲ್ಲಾ ಪರ್ಪಸ್ಗೆ ಮಾಡುತ್ತೆ. ತುಂಬಾ ಲೈಟ್ ವೆಯ್ಟ್ ಇದೆ, ಕಾಂಪ್ಯಾಕ್ಟ್ ಇದೆ, ಹ್ಯಾಂಡಿ ಮಷೀನ್. ಅಂದ್ರೆ ಒಂದು ಮಷೀನ್ ನ ಹ್ಯಾಂಡಲ್ ಮಾಡೋದಕ್ಕೆ ಲೈಟ್ ವೆಯ್ಟ್ ಇರೋದ್ರಿಂದ ಯಾರು ಬೇಕಾದ್ರೂ ಮಾಡ್ಬೋದು. ಸಾಲಲ್ಲಿ ತಿರುಗಿಸ್ಕೊಳ್ಳೋದಕ್ಕೆಲ್ಲ ಈಸಿ ಆಗುತ್ತೆ. ಸೊ ನೀವು ಲೈಟ್ ವೆಯ್ಟ್ ಇದೆ ಹೇಗೆ ಅಂದ್ರೆ ನೋಡಿ, ಓಕೆ, ಆರಾಮಾಗಿ ಎತ್ಕೊಂಡು ಹೋಗ್ಬಹುದು. ಇದರಲ್ಲಿ ಡಬಲ್ ವೀಲ್ ಏನಕ್ಕೆ ಮಾಡಿಫಿಕೇಶನ್ಸ್ ಮಾಡಿದೀವಿ ಅಂದ್ರೆ, ಇದು ಕೂಡ ತುಂಬಾ ಲೈಟ್ ವೆಯ್ಟ್ ಇದೆ, ಬಟ್ ಟಾರ್ಕ್ ಅಂದ್ರೆ ಎಳೆಯುವಂತ ಫೋರ್ಸ್ ತುಂಬಾ ಚೆನ್ನಾಗಿದೆ. ಎಲ್ಲೆಲ್ಲಿ ಯಾರು ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗತ್ತೆ ಅಂತಾರಲ್ಲ, ಅವ್ರಿಗೆ ಡಬಲ್ ವೀಲ್, ಅವ್ರಿಗೋಸ್ಕರ ಮಾಡಿದೀವಿ. ಸ್ಟಿಲ್ ನಮ್ಮ 80% ಆಫ್ ದ ಸೇಲ್ಸ್ ಸಿಂಗಲ್ ವೀಲೇ ಆಗುತ್ತೆ. ಇದು 2 ಸ್ಟ್ರೋಕ್ ಇಂಜಿನ್ ನಾವು ಸಜೆಸ್ಟ್ ಮಾಡ್ತೀವಿ. ರೈತರ ಹತ್ರ 2 ಸ್ಟ್ರೋಕ್ ಇದ್ರೆ, 4 ಸ್ಟ್ರೋಕ್ ಇದ್ರೆ, ಯಾವ್ದೇ ಇದ್ರು ಅದನ್ನೇ ಹಾಕೊಳ್ಬಹುದು. ಅವ್ರ ಇಂಜಿನ್ ಕೊಟ್ರೆ ನೀವು ಮಾಡಲ್ ಅವರೇ ಮಾಡ್ಕೊಳ್ಬಹುದು. ತುಂಬಾ ಸಿಂಪಲ್ ಇದೆ. ಈ ಇಂಜಿನ್ ಗೆ, ಈ ಗೇರ್ ಬಾಕ್ಸ್ ಗೆ 4 ಅಲೈನ್ ಸ್ಕ್ರೂಗಳು ಕೊಟ್ಟಿದೀವಿ. ಈ ಅಲೈನ್ ಸ್ಕ್ರೂ ನ ಇಂಜಿನ್ ಇಟ್ಬಿಟ್ಟು ಟೈಟ್ ಮಾಡಿದ್ರೆ ಮುಗಿದೋಯ್ತು, ರೆಡಿ ಟು ಆಪರೇಟ್. ಎಲ್ಲವೂ ನಾವು ನೀಟಾಗಿ ಕೊಟ್ಟಿರ್ತೀವಿ. ಸಪರೇಟ್ ಆಗಿ ಎಕ್ಸಲೇಟರ್ ಬಂದು ಲಿವರ್ ಸಿಸ್ಟಮ್ ಇದೆ. ಇದು ಆಪರೇಟ್ ಯಾವ ರೀತಿ ಆಗುತ್ತೆ ಅನ್ನೋದು ನಿಮ್ಗೊಂದು ತೋರಿಸ್ತೀನಿ. ಎಲ್ಲಾ ಸ್ಪೇರ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಇದರಲ್ಲಿ ಇರುವಂತ ಪ್ರತಿಯೊಂದು ಪಾರ್ಟ್ಸ್ ಎಕ್ಸೆಪ್ಟ್ ಇಂಜಿನ್ ಎಲ್ಲ ನಮ್ದೇ ಮ್ಯಾನುಫ್ಯಾಕ್ಚರಿಂಗು. ಈ ಮಷೀನ್ಗೆ ಟೆನ್ಷನರ್ ಕ್ರಿಯೇಟ್ ಮಾಡೋದಕ್ಕೆ ಅಂತ ಸಪೋರ್ಟ್ ಗೇರ್ ಕೂಡ ಕೊಟ್ಟಿದೀವಿ. ಸಪೋರ್ಟ್ ಗೇರ್ ಗಳಿಗೆ ಬೇರಿಂಗ್ ಕೊಟ್ಟಿದೀವಿ. ಎಲ್ಲ ಕೂಡ ಹೈ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದೀವಿ. ಕಾಸ್ಟ್ ಬಂದು ವಿತೌಟ್ ಇಂಜಿನ್ 18,500 ಆಗತ್ತೆ. ಸಿಂಗಲ್ ವೀಲು 18,500 ವಿತ್ 3 ಅಟ್ಯಾಚ್ಮೆಂಟ್, 1 ಇಯರ್ ವಾರಂಟಿ, ರೀಪ್ಲೇಸ್ಮೆಂಟ್ ವಾರಂಟಿ. ಎಲ್ಲವಕ್ಕೂ ಕೂಡ ಏನೇ ಸಮಸ್ಯೆ ಆದ್ರೂ 1 ಇಯರ್ ಅಟೆಂಡ್ ಮಾಡೇ ಮಾಡ್ತೀವಿ. ಅಷ್ಟ್ರಲ್ಲಿ ಎಲ್ಲ ಗೊತ್ತಾಗ. ಡಬಲ್ ವೀಲ್ ಬಂದು 28,000 ವಿತ್ ಇಂಜಿನ್, ವಿತೌಟ್ ಇಂಜಿನ್ 28,000, ವಿತೌಟ್ ಇಂಜಿನ್ ಆದ್ರೆ 7,000 ಕಡಿಮೆ ಆಗತ್ತೆ. ಇಂಜಿನ್ ಕಾಸ್ಟ್ 7,000. ಇಲ್ಲ ಸರ್, ಸಬ್ಸಿಡಿ ಏನೂ ಇಲ್ಲ, ನಾವೇನು ಅದಕ್ಕೆ ಹೋಗೂ ಇಲ್ಲ. ಇದು ಮಷಿನ್ ಪಾರ್ಟ್ ಆಯ್ತು. ಮಷಿನ್ ನಲ್ಲಿ ಇನ್ನೊಂದು ಸ್ವಲ್ಪ ಅಪ್ಗ್ರೇಡ್ ಮಾಡಿದೀವಿ, ಅದೆಲ್ಲ ಆ ಕಡೆ ಇದೆ. ನೋಡೋಣ ಬನ್ನಿ. ಇದು ಒಂದು ಡಬಲ್ ವೀಲ್. ಇದನ್ನ ಅಗೇನ್ಸ್ಟ್ ಆರ್ಡರ್ ಯಾರೋ ಕೇಳದವ್ರಿಗೆ ಮಾತ್ರ ಮಾಡಿದೀನಿ. ಇದು ಪೊಟ್ಯಾಟೊ ಹಾರ್ವೆಸ್ಟ್ ಮಾಡ್ಬೇಕು ಅಂತ ಕೇಳಿದ್ದಾರೆ, ಇನ್ನು ಟ್ರಯಲ್ ಅಲ್ಲಿ ಇದೆ. ಇದನ್ನ ಅಡ್ಜಸ್ಟ್ ಮಾಡ್ಕೊಬಹುದು. ಈ ವೀಲ್ ನ ಇನ್ನೊಂದು 50 mm ಬಲಗಡೆಗೆ ಈ ತರ ಮಾಡ್ಕೊಬಹುದು. ಇಲ್ಲಾಂದ್ರೆ ಇಷ್ಟಿರುತ್ತೆ. ಇದು ಪೊಟ್ಯಾಟೊ ಹಾರ್ವೆಸ್ಟ್ ಮಾಡೋದಕ್ಕೆ ಅಂತ ಕೇಳಿದ್ದಕ್ಕೆ ಮಾಡಿದೀವಿ ಅಷ್ಟೇ. ಬಟ್ ಈ ಇಂಜಿನ್ ಪವರ್ ಗೆ ಇಷ್ಟು ಹೆವಿ ಕೆಪಾಸಿಟಿ ಇದೆಯಾ? ಕೆಪಾಸಿಟಿ ಇದೆ. ರಿಡಕ್ಷನ್ ಗೇರ್ ಬಾಕ್ಸ್ ಇದೆ. ಆ ಗೇರ್ ಬಾಕ್ಸ್ ನಮ್ಗೆ ಲೋಡ್ ಕನ್ವರ್ಟ್ ಮಾಡ್ಕೊಡುತ್ತೆ. ಹೈ ಸ್ಪೀಡ್ ರೊಟೇಷನ್ ಇರೋಂತ ಬ್ರಷ್ ಕಟರ್ ಇಂಜಿನ್ ನಲ್ಲಿ ಇದು ಕನ್ವರ್ಷನ್ ಮಾಡಿ ನಮ್ಗೆ ಒಳ್ಳೆ ಟಾರ್ಕ್ ಇದೆ. 52 cc ಇದ್ರಲ್ಲಿ ಹಾಕಿದೀವಿ. 2 ಸ್ಟ್ರೋಕ್ 43 cc ಇಂಜಿನ್ ಆದ್ರೂ ಸೇಮ್ ಔಟ್ಪುಟ್. 68 cc ಇಂಜಿನ್ ಹಾಕಿದ್ರು ಸೇಮ್ ಔಟ್ಪುಟ್. ಏನು ಡಿಫ್ರೆನ್ಸ್ ಇಲ್ಲ. ಮೇಜರ್ ಗೇರ್ ಬಾಕ್ಸ್ ಕೆಲಸ ಮಾಡುತ್ತೆ. ಅಪ್ ಡೌನ್ ಹೆಂಗಿದ್ರು ರೋಡಲ್ಲಿ ಹೋಗ್ಬಹುದು. ಇವಾಗ ಒಂದ್ ಗದ್ದೆಯಿಂದ ಇನ್ನೊಂದ್ ಜಾಗ ತಗೊಂಡೋಗ್ಬೇಕು, ಅಪ್ ಇದೆ, ಹೆಂಗೆಂಗೋ ಇದೆ, ಯಾವ್ದೇ ಗಾಡಿ ಬೇಕಿಲ್ಲ. ಇದು ಎಕ್ಸಲೇಟರ್ ಕೊಟ್ರೆ ಹೋಗ್ತಾ ಇರುತ್ತೆ ಅದ್ರ ಪಡೆದು.
ಸರ್ ಒಂದ್ ಎಕರೆಗೆ 300 ಇಂದ 350 ರೂಪಾಯಿ ಖರ್ಚು ಬರ್ಬೋದು ಈಗ. ಅದು ಮಣ್ಣೇರ್ ಹಾಕೋದ್ರ ಬಗ್ಗೆ ಹೇಳ್ತಾ ಇದೀನಿ. ಕುಂಟೆ ಅಂದ್ರೆ ಮಣ್ಣೇರ್ ಹಾಕೋದಕ್ಕೆ ಶುಂಠಿಗಾಗಲ್ಲ, ಯಾಕಂದ್ರೆ ಶುಂಠಿ ನೀವು ಸ್ಪೇಸ್ ಜಾಸ್ತಿ ಇರುತ್ತೆ, ದಿಬ್ಬ ಜಾಸ್ತಿ ಇರುತ್ತೆ, ಅಲ್ಗಾಗಲ್ಲ. ಇಲ್ಲ 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 ಸರ್ ಮತ್ತೆ ಇದ್ರ ಕಾಸ್ಟ್ ಸರ್ ಇದಿನ್ನ ಕಾಸ್ಟಿಂಗ್ ವರ್ಕೌಟ್ ಆಗಿಲ್ಲ. ಇನ್ನು ಈಗ ಸುಮ್ಮನೆ ಯಾರಿಗಾರ ಇಂಟ್ರೆಸ್ಟೆಡ್ ಇದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸರ್ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ ಹೇಳ್ತೀರಾ? ನನ್ನ ಕಾಂಟ್ಯಾಕ್ಟ್ ನಂಬರು 9986 367773. ಇನ್ನೊಂದ್ಸತಿ ಹೇಳ್ತೀನಿ, 9986 367773. ಥ್ಯಾಂಕ್ ಯು ಸರ್. ವೆಲ್ಕಮ್.